ಹಿಂದಿನ ಭಾಗದಲ್ಲಿ ಸುಭಿಕ್ಷಾ ದೀಪಿಕನ ದೊಡ್ಡ ಗಂಡಾಂತರದಿಂದ ಕಾಪಾಡಿರ್ತಾಳೆ. ಇದರಿಂದ ಸುಭಿಕ್ಷಾ ದೀಪಿಕನ್ ಮನಸ್ಸನ್ನು ಗೆಲ್ತಾಳೆ. ಮನೇಲಿ ಒಬ್ಬೊಬ್ಬರಾಗಿ ಸುಭಿಕ್ಷನ ಇಷ್ಟಪಡ್ತಿದ್ದಾರೆ. ಹಾಗಾದ್ರೆ ಅಂಕಿತ್ ಕೂಡ ಅವಳನ್ನ ಇಷ್ಟಪಟ್ಟು ಹೆಂಡತಿ ಅಂತ ಒಪ್ಕೋತಾನೋ ಅಥವಾ ಅಂದ್ಕೊಂಡಿರೋ ಹಾಗೆ ಸುಭಿಕ್ಷನ ಬೇರೆಯವ್ರ ಜೊತೆಗೆ ಮದುವೆ ಮಾಡಿಸ್ತಾನೋ ಅನ್ನೋದನ್ನ ಈ ಎಪಿಸೋಡ್ನ ನೋಡೋಣ. ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೀಗೆ ಕೆಲವು ದಿನ ಕಳೆಯುತ್ತೆ. ಸುಭಿಕ್ಷಾ, ಇದೇನಿದು? ನೀನಿನ್ನ ರೆಡಿನೇ ಆಗಿಲ್ಲ. ನನಗೆ ಲೇಟ್ ಆಗ್ತಾ ಇದೆ. ನೀನನ್ನ ಅಲ್ಲೇ ಡ್ರಾಪ್ ಮಾಡಿ ಹೋಗ್ತಿದ್ದೆ ಕಾಲೇಜಿಗೆ. ಬೇಗ ಬೇಗ ರೆಡಿ ಆಗ್ತೀಯಾ? ಅಂಕಿತ್, ನೀವೇನು ನನ್ನ ಡ್ರಾಪ್ ಮಾಡೋದು ಬೇಡ. ನನ್ನ ಫ್ರೆಂಡ್ ಬರ್ತೀನಿ ಅಂದಿದ್ದಾರೆ ಪಿಕಪ್ ಮಾಡೋದಕ್ಕೆ. ನೀವು ಆಫೀಸಿಗೆ ಹೋಗಿ, ನಾನು ನಿಧಾನವಾಗಿ ರೆಡಿಯಾಗಿ ಅವ್ರ ಜೊತೆ ಹೋಗ್ತೀನಿ. ಏನು? ಫ್ರೆಂಡಾ? ಅಲ್ಲ, ನೀನು ಯಾವಾಗಲೂ ನಾನೇ ಡ್ರಾಪ್ ಮಾಡ್ತಾ ಇದ್ದೆ ತಾನೇ? ಒಂದು 4 ದಿನ ಆಯಿತು ನಾನು ನಿನ್ನ ಡ್ರಾಪ್ ಮಾಡ್ದೇನೆ. ಆ ಫ್ರೆಂಡ್ ಯಾರು ಅಂತ ನನಗೆ ಗೊತ್ತೇ ಇಲ್ಲ. ಅವ್ರಿಗೆ ಯಾಕೆ ಸುಮ್ಮನೆ ತೊಂದರೆ? ನಾನೇ ಅಲ್ಲಿವರೆಗೂ ಡ್ರಾಪ್ ಮಾಡ್ತೀನಿ. ನನಗೇನು ತೊಂದರೆ ಇಲ್ಲ, ಬಾ. ಅಯ್ಯೋ ಅಂಕಿತ್, ನೀವು ಹೀಗೆಲ್ಲ ಯೋಚನೆ ಮಾಡೋದೇ ಬೇಡ. ಅವ್ರು ನನಗೆ ತುಂಬ ಒಳ್ಳೆ ಫ್ರೆಂಡ್. ಅವರು ನಾನೇ ಬರ್ತೀನಿ ಪಿಕಪ್ ಮಾಡೋದಕ್ಕೆ ಅಂತ ಹೇಳಿದ್ದಾರೆ. ಅದು ಅಲ್ಲದೆ ಈ 4 ಡೇಸಿಂದ ಅವರೇ ನನ್ನನ್ನು ಪಿಕಪ್ಪು ಡ್ರಾಪು ಮಾಡ್ತಾ ಇರೋದು. ನಿಮಗೆ ತುಂಬ ಕೆಲಸ ಇರುತ್ತೆ. ಇದ್ರ ಮಧ್ಯೆ ನಾನು ಕಾಲೇಜಿಗೆ ಹೋಗೋವರೆಗೂ ವೆಯ್ಟ್ ಮಾಡಿ ಬರುವಾಗ ಕರ್ಕೊಂಡು ಬರಬೇಕು. ಅದಕ್ಕೆ ಯಾಕೆ ಹೇಳಿ ನಿಮಗೆ ತೊಂದರೆ? ಹೌದೌದು ಭಾವ, ಸುಭಿಕ್ಷಾ ಹೇಳ್ತಿರೋದು ಸರಿಯಾಗೇ ಇದೆ. ಅವನು ನನ್ನ ಫ್ರೆಂಡ್ ಕೂಡ. ಕಾಲೇಜಲ್ಲಿ ನಾವೆಲ್ಲ ಒಟ್ಟಿಗೆ ಓದಿದ್ದು. ಅವನು ತುಂಬ ಒಳ್ಳೆಯವನು. ಇವಾಗ ಇವಳು ಕಾಲೇಜಲ್ಲಿ ಲೆಕ್ಚರ್ ಆಗಿ ಕೆಲಸ ಮಾಡ್ತಿದ್ದಾನೆ. ಏನು? ಲೆಕ್ಚರಾ? ಅಂದರೆ ಇವಳು ಕ್ಲಾಸ್ಮೇಟ್ ಅಲ್ಲ, ಪಿಕಪ್ಪು ಡ್ರಾಪು ಮಾಡ್ತಾ ಇರೋದು ಲೆಕ್ಚರಾ? ನೋಡು, ಇದೆಲ್ಲ ಬೇಡ ಸುಭಿಕ್ಷಾ. ನಾನು ಇದೀನಲ್ವಾ ಮನೇಲಿ, ಹೇಗೋ ನಾನು ನಿನ್ನನ್ನು ಪಿಕಪ್ಪು ಡ್ರಾಪು ಮಾಡ್ತೀನಿ. ಅವ್ರೇನು ಬರೋದು ಬೇಡ ಅಂತ ಹೇಳು. ಅಬ್ಬಾ, ಏನ್ ಅಂಕಿತ್ ನೀವು? ನಾನು ಅವ್ರ ಜೊತೆ ಹೋಗ್ತೀನಿ ಅಂತ ಹೇಳಿದ್ರು ಯಾಕೆ ಇಷ್ಟು ಒತ್ತಾಯ ಮಾಡ್ತಿದ್ದೀರಾ? ನೋಡಿ, ನೀವು ನಿಮ್ಮ ಪಾಡಿಗೆ ಆಫೀಸಿಗೆ ಹೋಗಿ. ನನಗಿನ್ನೂ ಟೈಮ್ ಇದೆ. ಅವ್ರು ಬರೋ ಅಷ್ಟರಲ್ಲಿ ನಿಧಾನವಾಗಿ ರೆಡಿಯಾಗಿ ನಾನು ಕಾಲೇಜಿಗೆ ಹೋಗ್ತೀನಿ, ಆಯ್ತಾ? ಅಯ್ಯೋ, ಇದೇನಿದು? ಅಲ್ಲ, ನಾನು ಮೊನ್ನೆಯಿಂದ ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ. ನನ್ನ ಹತ್ರ ಸರಿಯಾಗಿ ಮಾತು ಆಡ್ತಿಲ್ಲ. ನನ್ನ ಜೊತೆ ಎಲ್ಲಿಗೂ ಬರ್ತಾನೂ ಇಲ್ಲ. ಕಾಲೇಜಿಗೆ ಕೂಡ ಒಬ್ಬೊಬ್ಬಳೇ ಹೋಗ್ತಾ ಇದ್ದಾಳೆ ಅನ್ಕೊಂಡೆ. ಇವಾಗ ನೋಡಿದ್ರೆ ಯಾರೋ ಫ್ರೆಂಡ್ ಹತ್ರ ಡ್ರಾಪ್ ತಗೊಳ್ತಿದ್ದಾಳೆ. ಅದು ಅಲ್ದೇನೆ ಅವನು ಲೆಕ್ಚರು. ಛೇ, ಅಲ್ಲ, ಇವಳಿಗೆ ಅವನ ಹತ್ರ ಡ್ರಾಪ್ ತಗೊಳ್ಳೋ ಅಂಥದ್ದು ಏನಿದೆ? ಮನೇಲಿ ನಾನು ಇದ್ದೀನಿ ತಾನೆ. ನನ್ನನ್ನು ಕರೆದ್ರೆ ನಾನೇ ಕರ್ಕೊಂಡು ಹೋಗಿ ಕಾಲೇಜಿಗೆ ಬಿಟ್ಟು ರಿಟರ್ನ್ ಕರ್ಕೊಂಡು ಬರ್ತೀನಿ. ಹೀಗಿರುವಾಗ ಯಾರ್ಯಾರ ಜೊತೆ ಯಾಕೆ ಹೋಗ್ಬೇಕು ಹೇಳು? ಅಂಕಿತ್, ಸುಭಿಕ್ಷನಿಗೆ ಬೇರೆ ಮದುವೆ ಮಾಡ್ತೀನಿ ಅನ್ನೋ ನಿರ್ಧಾರ ತಗೊಂಡ್ಮೇಲೆ ಸುಭಿಕ್ಷಾ ಇವನ್ ಜೊತೆ ಮಾತಾಡೋದಾಗ್ಲಿ, ಇವನ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗ್ಲಿ ಯಾವುದನ್ನು ಮಾಡ್ತಾ ಇರಲ್ಲ. ಇವನ್ನ ತುಂಬಾನೇ ಅವಾಯ್ಡ್ ಮಾಡ್ತಾ ಇರ್ತಾಳೆ. ಅದು ಅಲ್ದೇನೆ ಕಾಲೇಜ್ ಫ್ರೆಂಡ್ ಪಿಕಪ್ಪು ಡ್ರಾಪು ಮಾಡ್ತಿದ್ದಾನೆ, ಅವನ್ ಬೇರೆ ಲೆಕ್ಚರ್ ಅಂತ ಗೊತ್ತಾದ್ಮೇಲೆ ಅಂಕಿತ್ಗೆ ತುಂಬಾನೇ ಕೋಪ ಬರುತ್ತೆ. ಬಹುಶಃ ಅದನ್ನ ಕೋಪ ಅನ್ನೋದಕ್ಕಿಂತ ಜಲಸ್ ಅಂದ್ರೇನೆ ಸರಿ ಇದೆ. ಯಾಕೆ ಅಂದ್ರೆ ಅಂಕಿತ್ಗೆ ಸುಭಿಕ್ಷಾ ಬೇರೆಯವ್ರ ಜೊತೆ ಹೋಗ್ತಾ ಇರೋದನ್ನ ನೋಡಿ ಹೊಟ್ಟೆ ಉರಿ ಆಗ್ತಾ ಇದೆ. ಸುಭಿಕ್ಷಾ, ನೀನಿಲ್ಲಿ ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಅಂಕಿತ್, ನಾನೇ ಬರೋದಕ್ಕೆ ಹೇಳ್ದೆ ಕಣೋ. ಇವರು ನಮ್ಮ ಕಾಲೇಜ್ MD ಅವ್ರ ಮಗ ಧನ್ವೀರ್ ಅಂತ. ಏನು? ನೀನು ಸುಭಿಕ್ಷನ ಇಲ್ಲಿಗೆ ಬರೋದಕ್ಕೆ ಹೇಳ್ದ್ಯಾ? ಅಲ್ಲ ವರುಣ್, ನೀನು ಯಾಕೆ ಅವಳನ್ನ ಇಲ್ಲಿಗೆ ಬರೋದಕ್ಕೆ ಹೇಳ್ದೆ? ಅಷ್ಟಕ್ಕೂ ಇವ್ರು ಯಾರು? ಇವ್ರನ್ನ ಯಾಕೆ ನನಗೆ ಪರಿಚಯ ಮಾಡ್ಕೊಡ್ತಿದ್ಯಾ? ಅದೇ ಕಣೋ ಅಂಕಿತ್, ನೀನು ಮತ್ತೆ ಸುಭಿಕ್ಷಾ ಯಾವ ಪರಿಸ್ಥಿತಿನಲ್ಲಿ ಮದುವೆ ಆಗಿದ್ರ ಅನ್ನೋದು ಎಲ್ರಿಗೂ ಗೊತ್ತಿರೋದೆ. ಅದ್ರ ಜೊತೆಗೆ ನಿನಗೆ ಬೇರೆ ಅವಳ ಮೇಲೆ ಯಾವ ಫೀಲಿಂಗ್ಸು ಇಲ್ಲ ಅಂತ ಹೇಳ್ತಿದ್ಯಾ. ಅದು ಅಲ್ದೇನೆ ಒಂದು ಒಳ್ಳೆ ಹುಡುಗನ ನೋಡಿ ಅವಳ ಜೊತೆ ಮದುವೆ ಮಾಡಬೇಕು ಅಂತಾನೂ ಹೇಳ್ತಿದ್ದೆ. ಅಂಕಿತ್, ಧನ್ವೀರ್ ತುಂಬ ಅಂದರೆ ತುಂಬಾನೇ ಒಳ್ಳೆಯವರು. ಅವರು ನಮ್ಮ ಅಷ್ಟು ದೊಡ್ಡ ಕಾಲೇಜ್ MD ಮಗ ಆಗಿದ್ರು ಕೂಡ ಸ್ವಲ್ಪನೂ ದುರಂಕಾರ ಆಗಲಿ ಅಹಂಕಾರ ಆಗಲಿ ಯಾವುದೂ ಇಲ್ಲ ಕಣೋ. ಪ್ರತಿ ಕ್ಲಾಸಿಗೂ ಹೋಗಿ ಸ್ಟೂಡೆಂಟ್ಸ್ಗೆ ಯಾವ ಟಾಪಿಕ್ ಅರ್ಥ ಆಗಿಲ್ಲ, ಯಾವ ಲೆಸನ್ ಅರ್ಥ ಆಗಿಲ್ಲ ಅಂತ ಕೇಳಿಬಿಟ್ಟು ಆ ಟಾಪಿಕ್ನ ಆ ಲೆಸನ್ನ ಎಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಗೊತ್ತಾ? ನನಗಂತೂ ಅವ್ರು ಎಕ್ಸ್ಪ್ಲೇನ್ ಮಾಡ್ತಿರುವಾಗ ನಾನೇ ಸ್ಟೂಡೆಂಟ್ ಆಗಿ ಅವ್ರ ಕ್ಲಾಸ್ನ ಕೇಳಿಸ್ಕೋಬೇಕು ಅನ್ಸುತ್ತೆ. ಅಷ್ಟು ಚೆನ್ನಾಗಿ ಕ್ಲಾಸ್ ತಗೋತಾರೆ. ಅದು ಅಲ್ದೇನೆ ನಮ್ಮ ಸುಭಿಕ್ಷನಿಗೆ ಇವ್ರಿಗಿಂತ ಒಳ್ಳೆ ಹುಡುಗನ ನೀನು ಹುಡ್ಕೋದಕ್ಕೆ ಆಗಲ್ಲ, ಅಷ್ಟು ಒಳ್ಳೆಯವರು. ಅವರಿಬ್ರು ಜೋಡಿ ಕೂಡ ತುಂಬ ಚೆನ್ನಾಗೇ ಮ್ಯಾಚ್ ಆಗುತ್ತೆ. ಅವ್ರಿಗೂ ಕೂಡ ಸುಭಿಕ್ಷಾ ತುಂಬ ಇಷ್ಟ ಆಗಿದ್ದಾಳಂತೆ. ಹಾಗಾಗಿ ನಿನಗೆ ಪರಿಚಯ ಮಾಡಿಸೋಣ ಅಂತ ಅವ್ರನ್ನ ಕರೆಸ್ದೆ. ಅಲ್ಲ, ಅ- ಅಲ್ಲ, ಅದು ವರುಣ್. ಅಂಕಿತ್,
ನೀವು ಯಾವ್ದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ. ನಿಮ್ಮ ಮದುವೆ ಹೇಗಾಗಿರೋದು, ಏನೆಲ್ಲ ಆಗಿದೆ, ನಿಮಗೆ ಮತ್ತೆ ಸುಭಿಕ್ಷಾ ಅವ್ರ ಮಧ್ಯೆ ಏನೂ ನಡೆದಿಲ್ಲ. ನೀವು ಜಸ್ಟ್ ಫ್ರೆಂಡ್ಸ್ ಆಗಿದ್ದೀರಾ. ಪ್ರತಿಯೊಂದು ವಿಷಯನೂ ನನ್ನ ಹತ್ರ ಶೇರ್ ಮಾಡ್ಕೊಂಡಿದ್ದಾರೆ. ಸುಭಿಕ್ಷಾನೇ ಖುದ್ದಾಗಿ ಕೂತು ಎಲ್ಲಾನು ಹೇಳ್ಕೊಂಡಿದ್ದಾರೆ. ನನಗೆ ಕೂಡ ಅವಳು ತುಂಬಾನೇ ಇಷ್ಟ ಆಗಿದ್ದಾಳೆ. ಹಾಗಾಗಿನೇ ನಾನು ನಿಮ್ಮ ಹಿಂದಿಂದು ಲೈಫ್ ಬಗ್ಗೆ ಏನು ಯೋಚನೆ ಮಾಡೋದೇ ಇಲ್ಲ. ನೀವು ಅದ್ರ ಬಗ್ಗೆ ಯೋಚನೆ ಮಾಡಿ ಏನಾದರೂ ಮುಂದೆ ತೊಂದರೆ ಆಗ್ಬೋದು, ಹಾಗೆಲ್ಲ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಹೌದು ಅಂಕಿತ್, ನಾನು ಇರೋ ಎಲ್ಲ ವಿಷಯನೂ ಹೇಳಿದ್ದೀನಿ. ಅವರು ಈ ವಿಷಯನೆಲ್ಲ ಕೇಳಿಸ್ಕೊಂಡ್ಮೇಲೆ ಮದುವೆ ಆಗೋ ನಿರ್ಧಾರ ತಗೊಂಡಿರೋದು. ಸುಭಿಕ್ಷನ್ ಲೈಫ್ ಕೂಡ ಮುಂದೆ ಚೆನ್ನಾಗಿರತ್ತೆ. ಏನಂತೀಯ? ಅಲ್ಲ ವರುಣ್, ಅದು ಓ, ನೀವು ಒಬ್ರೇ ಡಿಸಿಷನ್ ತಗೊಳ್ಳೋದು ಸರಿಯಾಗಲ್ಲ. ನಿಮ್ಮ ಫ್ಯಾಮಿಲಿ ಹತ್ರನೂ ಒಂದ್ಸಾರಿ ಕೇಳಬೇಕು ಅಂತನಾ? ಪರವಾಗಿಲ್ಲ, ನೀವು ಹೋಗಿ ಮಾತಾಡಿ. ಹಾಗೆ ನಾಳೆ ನಾನು ನಮ್ಮ ಅಪ್ಪನ ಕರ್ಕೊಂಡು ಬಂದು ನಿಮ್ಮ ಅಪ್ಪ ಅಮ್ಮನ ಹತ್ರನೂ ಮಾತಾಡ್ತೀನಿ. ಫ್ಯಾಮಿಲಿ ಹತ್ರ ಮಾತಾಡಿದ್ರೆ ಒಂದು ಧೈರ್ಯ ಇರುತ್ತೆ ಅಲ್ವಾ? ಹಾಗಾಗಿ ಸರಿ. ಹಾಗಾದ್ರೆ ವರುಣ್, ನನಗೆ ಬೇರೆ ಕೆಲಸ ಇದೆ, ನಾನಿನ್ನು ಹೊರಡ್ತೀನಿ, ಆಯ್ತಾ? ಸುಭಿಕ್ಷಾ, ಇಫ್ ಯು ಡೋಂಟ್ ಮೈಂಡ್, ನೀನು ನನ್ನ ಜೊತೆನೇ ಬರ್ತೀಯಾ? ನಾನು ನಿನ್ನ ಹಾಗೆ ಡ್ರಾಪ್ ಮಾಡಿಬಿಟ್ಟು ಹೋಗ್ತೀನಿ. ಅಯ್ಯೋ, ನಿಮಗೆ ಯಾಕೆ ತೊಂದರೆ? ನಾನಿದ್ದೀನಲ್ವಾ, ಹಾಗೆ ಅವಳನ್ನ ನನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ. ಅಯ್ಯೋ ಅಂಕಿತ್, ಅದ್ರಲ್ಲೇನ್ ತೊಂದ್ರೆ ಆಗೋ ವಿಷಯ? ಮುಂದೆ ಕೂಡ ಅವರೇ ತಾನೇ ನನ್ನನ್ನ ಎಲ್ಲ ಕಡೆ ಕರ್ಕೊಂಡು ಹೋಗ್ಬೇಕಾಗಿರೋದು. ಪರವಾಗಿಲ್ಲ ಧನ್ವೀರ್, ನಾನು ನಿಮ್ ಜೊತೆನೆ ಬರ್ತೀನಿ. ಅಂಕಿತ್, ಸುಭಿಕ್ಷನಿಗೆ ಧನ್ವೀರ್ ಹೇಳ್ ಮಾಡ್ಸಿರೋ ಜೋಡಿ ಕಣೋ. ಅಂತೂ ಇಂತೂ ಅವಳಿಗೊಂದು ಒಳ್ಳೆ ಲೈಫ್ ಸಿಗ್ತಾ ಇದೆಯಲ್ಲ, ನನಗಂತೂ ತುಂಬಾ ಖುಷಿ ಆಗ್ತಿದೆ. ಆದಷ್ಟು ಬೇಗ ನಿಮ್ಮ ಮನೇಲೆಲ್ಲ ಮಾತಾಡಿ ಮದುವೆ ತಯಾರಿ ಮಾಡಿಸು, ಆಯ್ತಾ? ಮದುವೆ ಡೇಟ್ ಕೂಡ ಫಿಕ್ಸ್ ಮಾಡಿಸು. ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು. ಲೋ, ಸಾಕ್ ಬಾಯ್ ಮುಚ್ಚೋ. ಅಲ್ಲ ಕಣೋ, ನಾನು ಒಂದು ಮಾತು ಕೇಳ್ದೇನೆ ನೀನ್ ದಿಢೀರಂತ ಧನ್ವೀರ್ಗೆ ಯಾಕೋ ಎಲ್ಲ ವಿಷಯ ಹೇಳಿದ್ಯಾ? ಅದು ಅಲ್ದೇನೆ ಅವನು ಮದುವೆ ತಯಾರಿ ಮಾಡ್ಕೊಳ್ಳಿ ಅಂತಿದ್ದಾನೆ. ನನ್ನ ಒಂದು ಮಾತು ಕೇಳಬೇಕು ಅನ್ನಿಸ್ಲಿಲ್ವೇನೋ? ಅಯ್ಯೋ, ಇದೇನೋ ಇದು, ನನ್ನ ಮೇಲೆ ಯಾಕೋ ರೇಗ್ತಾ ಇದೆಯಾ? ಅಲ್ಲ ಕಣೋ, ನೀನೇ ಅಲ್ವೇನೋ ಸುಭಿಕ್ಷನಿಗೆ ಒಂದು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡಬೇಕು ಅಂದಿದ್ದು. ಹಾಗಾಗಿ ನಾನೇನೋ ನನ್ನ ಪ್ರಯತ್ನ ಮಾಡಿದ್ನಪ್ಪ, ನಿನಗೆ ಹೆಲ್ಪ್ ಆಗುತ್ತೆ ಅಂತ. ಧನ್ವೀರ್ನ ನಾನು ತುಂಬ ಟೈಮಿಂದ ನೋಡ್ತಿದ್ದೀನಿ. ಅವನು ನಾನು ಒಟ್ಟಿಗೆ ಓದಿರೋದು. ಆದರೆ ಅವನು ಒಂದಿನನೂ ನಾನು ದೊಡ್ಡ ಕಾಲೇಜ್ ಓನರ್ ಮಗ ಅಂತ ಯಾವತ್ತೂ ತೋರಿಸ್ಕೊಂಡಿಲ್ಲ, ಗೊತ್ತಾ? ಅದಕ್ಕೆ ಅವನು ಒಳ್ಳೆಯವನು ಅಂತಾನೆ ನಾನು ಸುಭಿಕ್ಷನಿಗೆ ಪರಿಚಯ ಮಾಡಿ ಮದುವೆ ತಯಾರಿ ಮಾಡಿಸ್ತಿರೋದು. ನೀನು ನೋಡಿದ್ರೆ ಸಾಕು, ಬಾಯಿ ಮುಚ್ಚೋ. ಅವಳು ನನ್ನ ಹೆಂಡತಿ ಕಣೋ. ಅಂಕಿತ್, ನೀನ್ ಬಾಯಿ ಮುಚ್ಚು ಸಾಕು. ತಾಳಿ ಕಟ್ಟಿದ್ದೀನಿ ಅಂದ ಮಾತ್ರಕ್ಕೆ ನೀನು ಅವಳ ಗಂಡ ಆಗೋದಕ್ಕೆ ಸಾಧ್ಯ ಇಲ್ಲ. ಅಷ್ಟಕ್ಕೂ ನೀನೇ ತಾನೇ ಹೇಳಿದ್ದು ಅವಳ ಮೇಲೆ ನಿನ್ಗೆ ಯಾವ ಫೀಲಿಂಗ್ಸು ಇಲ್ಲ ಅಂತ. ಹಾಗಿರುವಾಗ ಯಾಕೆ ಇವಾಗ ಹೊಟ್ಟೆ ಉರ್ಕೊಳ್ತಾ ಇದ್ಯಾ? ನೋಡು, ಧನ್ವೀರ್ ತುಂಬಾ ಒಳ್ಳೆಯವನು. ನಿನಗಂತೂ ಅವಳನ್ನ ಹೆಂಡತಿ ಅಂತ ಒಪ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಅಟ್ಲೀಸ್ಟ್ ಅವಳ ಜೀವನನಾರು ಅವನ ಜೊತೆ ಸುಖವಾಗಿರ್ಲಿ. ಧನ್ವೀರ್ ಮತ್ತೆ ಸುಭಿಕ್ಷನಿಗೆ ಮದುವೆ ಮಾಡಿಸೋ ಯೋಚನೆ ಮಾಡು. ಹುಚ್ಚುಚ್ಚಾಗಿ ಏನೇನೋ ಯೋಚನೆ ಮಾಡಬೇಡ. ನಿನಗೆ ಅದಾಗಿಲ್ಲ ಅಂದ್ರೆ ಅವಳನ್ನ ಹೆಂಡತಿ ಅಂತ ಒಪ್ಕೊಂಡು ಅವಳ ಜೊತೆ ಸುಖವಾಗಿ ಸಂಸಾರ ಮಾಡು. ಯಾವ್ದನ್ನ ಆಯ್ಕೆ ಮಾಡ್ಕೋತೀಯೋ ನಿನಗ್ ಬಿಟ್ಟಿದ್ದು. ಪಾಪ ಆ ಹುಡ್ಗಿನ ತಪ್ಪಿಲ್ದೇ ಇದ್ರೂನು ನೀನ್ ನಿನ್ ಪಾಡಿಗೆ ಅವಳನ್ನ ಊಹೆ ಮಾಡ್ಕೊಂಡು ಬಲವಂತವಾಗಿ ಮದ್ವೆ ಆಗ್ ಬಂದು ಇವಾಗ ಅವಳನ್ನ ಹೆಂಡತಿ ಅಂತ ಒಪ್ಕೊಳ್ಳೋದಕ್ಕೂ ರೆಡಿ ಇಲ್ಲ. ಹಾಗಂತ ಒಂದ್ ಒಳ್ಳೆ ಹುಡ್ಗನ ಹುಡ್ಕಿದ್ರೆ ಅವನ ಜೊತೆ ಮದ್ವೆ ಮಾಡೋದಕ್ಕೂ ತಯಾರಿಲ್ಲ ಅಲ್ವೋ? ನೀನು ನಿನ್ ಮನ್ಸಲ್ಲಿ ಏನೋ ಅನ್ಕೊಂಡಿದ್ಯಾ? ಅವಳ ಜೀವನನ ನರ್ಕ ಮಾಡ್ಬೇಕು ಅನ್ಕೊಂಡಿದ್ಯಾ ಹೇಗೆ? ನೋಡು ಅಂಕಿತ್, ಇವಾಗ್ಲೇ ಹೇಳಿದ್ದೀನಿ, ನೀನು ನಿನ್ ಜೀವನನಂತೂ ಸರಿ ಮಾಡ್ಕೊಳ್ದಿದ್ರು ಪರವಾಗಿಲ್ಲ. ಅಟ್ಲೀಸ್ಟ್ ಅವಳಿಗೆ ಇಷ್ಟ ಆದವ್ರ ಜೊತೆ ಮದ್ವೆ ಆಗಿ ಸುಖವಾಗಿ ಸಂಸಾರ ಮಾಡೋದಕ್ಕಾರು ಬಿಡು. ಅಯ್ಯೋ, ಇದೇನ್ ಮಾಡ್ತಿದ್ದೀನಿ ನಾನು? ವರುಣ್ ಹೇಳ್ತಿರೋದು ಸರಿಯಾಗೇ ಇದೆ. ನಾನೇ ತಾನೇ ಸುಭಿಕ್ಷನಿಗೆ ಬೇರೆ ಮದುವೆ ಮಾಡಬೇಕು ಅನ್ಕೊಂಡಿದ್ದು. ಆದ್ರೆ ನನಗೆ ಅವಳು ಬೇರೆಯವ್ರ ಜೊತೆ ಕ್ಲೋಸ್ ಆಗಿದ್ರೆ ಯಾಕೆ ಹೊಟ್ಟೆ ಉರಿತಾ ಇದೆ, ಯಾಕೆ ಬೇಜಾರಾಗ್ತಿದೆ, ಕೋಪ ಯಾಕೆ ಬರ್ತಿದೆ? ಅಲ್ಲ, ವರುಣ್ ಹುಡುಕಿರೋ ಹುಡುಗ ಒಳ್ಳೆಯವನು ಅಂತ ಅವನಷ್ಟು ಬಾಯಿ ಬಿಟ್ಟು ಹೇಳ್ತಾ ಇದ್ದಾನೆ. ಅವನ ಜೊತೆ ಸುಭಿಕ್ಷನ್ ಮದುವೆ ಮಾಡೋದಕ್ಕೆ ನನ್ನ ಮನ್ಸು ಯಾಕೆ ಒಪ್ತಾ ಇಲ್ಲ? ಯಾಕೆ ಹೀಗಾಗ್ತಿದೆ ನನಗೆ? ಸುಭಿಕ್ಷನ್ಗೆ ಬೇರೆಯವ್ರ ಜೊತೆ ಮದ್ವೆ ಮಾಡ್ಬೇಕು ಅನ್ನೋ ನಿರ್ಧಾರ ತಗೊಂಡಿದ್ದೆ ಅಂಕಿತ್. ಆದ್ರೆ ಇವಾಗ ಸುಭಿಕ್ಷಾನೇ ತಾನು ಅವನ ಮದ್ವೆ ಆಗೋದಕ್ಕೆ ರೆಡಿ ಇದ್ದೀನಿ ಅನ್ನೋ ತರ ರಿಯಾಕ್ಟ್ ಮಾಡಿದ್ರು ಇವನಿಗೆ ಮಾತ್ರ ಅದನ್ನ ತಡ್ಕೊಳ್ಳೋದಕ್ಕಾಗ್ತಿಲ್ಲ. ಸುಭಿಕ್ಷಾ ಅವನನ್ನ ಅವಾಯ್ಡ್ ಮಾಡ್ತಾ ಇರೋದನ್ನೇ ಅವನಿಗೆ ಸಹಿಸ್ಕೊಳ್ಳೋದಕ್ಕಾಗ್ತಿಲ್ಲ. ಇವಾಗ ತನ್ವೀರ್ ಜೊತೆ ಸುಭಿಕ್ಷನ್ ಮದ್ವೆ ಆಗೋದಕ್ಕೆ ಒಪ್ಪಿಗೆ ಕೊಡ್ತಾನ? ಮುಂದೆ ಸ್ಟೋರಿ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್
ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದರೆ ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.